ಹೆಲೋ. ತುಂಬ ಜನ ಹುಡುಗರಿಗೆ ಈ ಒಂದು ಪರ್ಸ್ಪೆಕ್ಟಿವ್ ಹುಡುಗಿರ ಮೇಲೆ ಇದ್ದೇ ಇರುತ್ತೆ. ಏನು ಆ ಪರ್ಸ್ಪೆಕ್ಟಿವ್ ಅಂತ ಅಂದರೆ, ಹುಡುಗಿರು ಅಂದಿದ ತಕ್ಷಣ ತುಂಬ ರಿಚ್ ಬಾಯ್ಸ್, ರಿಚ್ ಮ್ಯಾನನ್ನೇ ಲವ್ ಮಾಡೋದು, ಫುಲ್ ಸೆಟಲ್ ಆಗಿರೋರ್ನೇ ಲವ್ ಮಾಡೋದು, ಅಥವಾ ಕೈ ತುಂಬ ದುಡ್ಡಿರೋರ್ನೇ ಲವ್ ಮಾಡೋದು, ಹಾಗೆ ಹೀಗೆ ಅಂತ ಸಿಕ್ಕಾಪಟ್ಟೆ ರಾಂಗ್ ಪರ್ಸ್ಪೆಕ್ಟಿವ್ಸ್ ತುಂಬ ಜನ ಹುಡುಗರಿಗೆ ಇದೆ. ಓಕೆನಾ? ಅಂದರೆ ಇವಾಗ ಫಸ್ಟ್ ಮದುವೆ ಮಾಡ್ಕೊಳ್ಳಿ ಅಂತಂದರೆ ಫಸ್ಟ್ ಹೇಳೋದೆ, ಅಯ್ಯೋ ನಾವಿನ್ನೂ ಸೆಟ್ಲ್ ಆಗಬೇಕು, ನಮಗೆ ಸ್ವಂತ ಮನೆ ಇಲ್ಲ, ಯಾರು ಹುಡುಗಿರು ಕೊಡ್ತಾರೆ ನಮಗೆ ಅಂತ ಅಲ್ವಾ? ಸೊ ನಾನು ಈ ವಿಡಿಯೋ ಮೂಲಕ ಎಲ್ಲ ಹುಡುಗರಿಗೆ ಹೇಳೋದು ಇಷ್ಟೇ. ಈ ಪ್ರಪಂಚದ ಮೇಲೆ 90% ಜನ ನಾನು ಹೇಳ್ತೀನಲ್ಲ ಈಗ ಹಾಗೆ ಎಕ್ಸ್ಪೆಕ್ಟ್ ಮಾಡೋದು. ಎಲ್ಲ ಹುಡುಗಿರು ಸೆಟಲ್ ಆಗಿರಬೇಕು ಅಥವಾ ದುಡ್ಡಿರೋನ್ಬೇಕು ಹಾಗೆ ಹಿಂಗೆ ಅಂತ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅವ್ರು ಯಾಕೆ ಆ ಥರ ಹೇಳ್ತಾರೆ ಅಂತಂದರೆ, ನಾನು ನಿನ್ನನ್ನು ನಂಬ್ಕೊಂಡು ಬಂದಿದ್ದೀನಿ, ನನ್ನನ್ನು ಬೀದಿಲಿ ನೀನು ಬಿಡಬಾರ್ದಲ್ವ. ಸೊ ಹಾಗಾಗಿ ಒಂದು ಮನೆ ಇರಬೇಕು. ಆ್ಯಂಡ್ ನನ್ನ ಹುಡುಗ, ನನ್ನ ಗಂಡ ಯಾರ ಮುಂದೆ ತಲೆ ತಗ್ಸ್ಬಾರ್ದು. ಅದಕ್ಕೆ ನಿನ್ನ ಹತ್ರ ಒಂದು ಕೆಲಸ ಇರಬೇಕು, ನೀನು ದುಡಿಬೇಕು ಅಂತ ಹೇಳ್ತಾರೆ ಹೊರತು, ನೀನು ಮನೆ ಮತ್ತು ಕೆಲಸ ಇಲ್ಲನೇ ನಾನು ನಿನ್ನ ಜೊತೆ ಲೈಫೇ ಲೀಡ್ ಮಾಡಲ್ಲ ಅಂತ ಯಾವ ಹುಡುಗಿನೂ ಹೇಳೋದಿಲ್ಲ. ಆ್ಯಂಡ್ ಆಲ್ಸೋ ಇನ್ನೊಂದು ಏನಪ್ಪ ಅಂತಂದರೆ, ನಾವು ಹುಡುಗಿರು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಅಂದರೆ, ಎಮೋಷ್ನಲಿ ಕನೆಕ್ಟ್ ಆಗೋದನ್ನು, ಎಮೋಷ್ನಲಿ ಬಾಂಡ್ ಆಗೋದನ್ನು ನಾವು ತುಂಬ ಎಕ್ಸ್ಪೆಕ್ಟ್ ಮಾಡ್ತೀವಿ. ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟು ಹೇಳೋದಾದರೆ, ದಿಸ್ ಈಸ್ ಅ ವೆರಿ ಸ್ಮಾಲ್ ಎಕ್ಸಾಂಪಲ್. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ನೀವೆಲ್ಲೋ ಹೋಗಿರ್ತೀರ ನಿಮ್ಮ ಪಾರ್ಟ್ನರ್ನ ಬಿಟ್ಟು, ಎಲ್ಲೋ ಟ್ರಿಪ್ಗೋ ಅಥವಾ ಬೇರೆ ಕಡೆ ಎಲ್ಲೋ ಚೆನ್ನಾಗಿರೋ ಕಡೆ ಹೋಗಿರ್ತೀರ ಅಂದ್ಕೊಳ್ಳಿ. ಅಲ್ಲಿ ನೀವೇನಾದರೂ ತಿನ್ನಬೇಕಾದ್ರೆ ನಿಮಗೆ ಅನಿಸ್ಬೇಕು, ಅಯ್ಯೋ ನನ್ನ ಹುಡುಗಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ನನ್ನ ಹೆಂಡತಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಅಥವಾ ನನ್ನ ಹುಡುಗ ಇದ್ದಿದ್ರೆ ಚೆನ್ನಾಗಿರ್ತಿತ್ತು, ಅವಳಿಗೂ ಇದನ್ನು ಕೊಡಿಸ್ಬೋದಿತ್ತು ಅಂತ. ಅದು ಸುಮ್ಮನೆ ನಿಮ್ಮ ಮೈಂಡಿಗೆ ಹಿಂಗೆ ಬಂದು ಹಿಂಗೆ ಹೋಗೋದಲ್ಲ, ನಿಮ್ಮ ಮನಸ್ಸಿಗೆ ಅದು ಫೀಲ್ ಆಗಬೇಕು. ಆ್ಯಂಡ್ ನೀವಲ್ಲಿ ಏನೋ ಒಂದು ಹೊಸದು ನೋಡ್ತೀರಾ, ಹೊಸ ಜಾಗಕ್ಕೆ ಹೋಗಿ ಏನೋ ಒಂದು ಎಕ್ಸ್ಪೀರಿಯನ್ಸ್ ಅವಳು ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವ. ಆ್ಯಂಡ್ ಜೊತೇಲಿರ್ಬೇಕಾದ್ರೆ ಬೆಲೆ ಗೊತ್ತಾಗೋದಿಲ್ಲ, ಆಫ್ ಕೋರ್ಸ್. ಬಟ್ ಈ ಥರ ಒಂದು ಫೀಲ್ ಆಗುತ್ತಲ್ವ, ಅದು ಮನಸ್ಸಿಗೆ ಫೀಲ್ ಆಗುತ್ತಲ್ವ. ಆ ಥರ ಒಂದು ಕನೆಕ್ಷನ್ನ, ಆ ಥರ ಒಂದು ಕ್ಯೂಟ್ ಪ್ರೀತಿನ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ವಿ ಆರ್ ಸಿಂಪಲ್, ಡೋಂಟ್ ಮೇಕ್ ಅಸ್ ಕಾಂಪ್ಲಿಕೇಟೆಡ್. ಬಾಯ್.